ಜನಕ್ಕೆ ತೊಂದರೆ ಕೊಡಕ್ ಬಂದ್ರೆ ಪೆಪ್ಪೆನ್ ದಾಟ್ಕೊಂಡು ಹೋಗ್ಬೇಕು ಅಂತ. ದುನಿಯಾ ವಿಜಯ್ ಸರ್ ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದಾರೆ ಅಂಡ್ ಅದ್ರ ಜೊತೆಗೆ ಇಂಟರ್ವ್ಯೂಸ್ ಗಳನ್ನ ಮಾಡ್ತಾ ಇದಾರೆ. ಅವರನ್ನೇ ಜೊತೆಲಿ ಖುದ್ದಾಗಿ ನಿಮ್ ಜೊತೆ ಮಾತಾಡ್ತಾ ಇದಾರೆ ಅಂಡ್ ಭೀಮಾದ ಸಕ್ಸಸ್ ಕೂಡ ಸೂಪರ್ ಆಗಿ ಹೊರ ಬರ್ತಾ ಇದೆ. ಸೊ ಯಾವ ರೀತಿಯಾದಂತ ಒಂದು ಮಾತುಗಳನ್ನ ಹೇಳಿದ್ರು ಟ್ರೈಲರ್ ನ ನೋಡಿದಾದ್ಮೇಲೆ ಅಥವಾ ಕಥೆನ ಕೇಳಿದಾದ್ಮೇಲೆ ಏನಂತ ಹೇಳಿದ್ರು ಸರ್ ದುನಿಯಾ ವಿಜಯ್ ಸರ್ ನಿಮ್ಗೆ? ಅವ್ರಿಗೆ ಕರೆಕ್ಟ್, ಇದು ಟ್ರೈಲರ್ ತುಂಬಾ ಇಷ್ಟ ಆಯ್ತು. ಮೇಕಿಂಗ್ ಸ್ಟೈಲು, ಆಮೇಲೆ ನಾನು ಹೆಂಗ್ ಕಾಣಿಸ್ತೀನಿ, ಆಕ್ಷನ್ ಸೀಕ್ವೆನ್ಸ್ಗಳು, ಆಮೇಲೆ ಈ ಟ್ರೈಲರ್ ನೋಡಿದ್ರೆ ನಿಮ್ಗೂ ಇದೇನೋ ಒಂದು ಸ್ಟೋರಿ ಇದೆ ಅಂತ ಅನ್ಸುತ್ತೆ. ಹೌದು, ಏನೋ ಒಂದು ಕತೆ, ಬಟ್ ಟ್ರೈಲರ್ ನೋಡಿದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ ಅದೇನ್ ಕತೆ ಅಂತ. ಬಟ್ ಒಂದು ಆಡಿಯನ್ಸ್ ನ ಪುಲ್ ಮಾಡುತ್ತೆ, ಬಂದು ಈ ಸಿನಿಮಾ ನೋಡಿ ಇಲ್ಲಿ ಏನೋ ಹೇಳಕ್ ಟ್ರೈ ಮಾಡ್ತಿದ್ದೀವಿ ಅಂತ. ಸೊ ಅವ್ರಿಗೆ ಆ ಆಸ್ಪೆಕ್ಟ್ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ಅವರು ಕೂಡ ಇಲ್ಲ, ಇದಕ್ಕೆ ನಾನು ಒಂದು ಇಂಟರ್ವ್ಯೂ ಕೊಟ್ಟು ನಿಮ್ ಜೊತೆ ಮಾತಾಡ್ತೀನಿ, ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ಅವರು ಮುಂದೆ ಬಂದ್ರು. ಸೊ ಅದು ತುಂಬಾ ಖುಷಿ ಆಯ್ತು. ಎಸ್, ಅಂಡ್ ಮೂವಿನ ಯಾವಾಗ ತೋರಿಸ್ತೀರಾ ನೀವು ದುನಿಯಾ ವಿಜಯ್ ಸರ್ಗೆ? ನೀವು ಭೀಮಾ ಮೂವಿ ನೋಡಿದ್ರಿ, ಸೊ ನೀವು ಮೂವಿ ಯಾವಾಗ ತೋರಿಸ್ತೀರಾ? ಅದೇ ಅದು ರಿಲೀಸ್ ಆಗಿದ್ದೇನೋ ಅವ್ರು ಥಿಯೇಟರ್ಗೆ ಬಂದು ನೋಡ್ತೀನಿ ಅಂತ ಹೇಳಿದ್ರು. ಓಕೆ, ಫ್ರೈಡೆ ಅಥವಾ ಸ್ಯಾಟರ್ಡೆ ಯಾವ್ದಾದ್ರು ಒಂದಿನ ಅವರು ಥಿಯೇಟರ್ಗೆ ಬಂದ್ಬಿಟ್ಟು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಶಿವಣ್ಣ ಅವರು ಟ್ರೈಲರ್ ನೋಡಿದಾದ್ಮೇಲೆ ಇನ್ನೊಂದ್ಸರಿ ನೋಡ್ತೀನಿ ಅಂತ ಹೇಳಿ ಪ್ಲೇ ಮಾಡಿ ನೋಡಿದ್ದಾರೆ. ಅಂಡ್ ಶಿವಣ್ಣ ಯಾವ ರೀತಿಯಾದಂತ ಇನ್ಪುಟ್ಸ್ ಕೊಟ್ರು ಮತ್ತೆ ಯಾವಾಗ ಮೂವಿ ನೋಡ್ತೀನಿ ಅಂತ ಹೇಳಿದ್ದಾರೆ ಸರ್? ಅದೇ ದೊಡ್ಡಪ್ಪನು ಅದೇ ಈ ಪಿಕ್ಚರ್ ರಿಲೀಸ್ ಆದ ತಕ್ಷಣನೇ ನೋಡ್ತೀನಿ ಥಿಯೇಟರ್ ಅಂತ ಹೇಳಿದ್ದಾರೆ. ಸೊ ಅವರು ಮುಂಚೆಯಿಂದಾನು ಟೀಸರ್ ನೋಡಿದ್ರು, ಆಮೇಲೆ ಸಾಂಗ್ ಕೇಳಿದ್ರು. ಸೊ ಅವರು ಹೇಳ್ತಾ ಇದ್ರು, ನಾನು ಆಕ್ಚುಲಿ ಟ್ರೈಲರ್ ನ ಕಾಯ್ತಾ ಇದ್ದೆ, ಹೆಂಗ್ ಬರುತ್ತೆ, ಹೆಂಗ್ ಮಾಡಿರ್ತೀರಾ ಅಂತ ನೋಡಕ್ಕೆ. ಬಟ್ ಇಂಪ್ರೆಸ್ ಆದ್ರು ಟ್ರೈಲರ್, ಡೈರೆಕ್ಟರ್ ವರ್ಕ್, ಮ್ಯೂಸಿಕ್ ತುಂಬಾ ಇಂಪ್ರೆಸ್ ಆದ್ರು. ಆಮೇಲೆ ಪರ್ಫಾರ್ಮೆನ್ಸಸ್, ಬೇರೆ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸಸ್ ಇಂಟ್ರೆಸ್ಟ್ ಆದ್ರು. ಆಮೇಲೆ ಆ ಟ್ರೈಲರ್ ನ ಹೆಂಗೆ ಆ ಟ್ರೈಲರ್ದು ಗ್ರಾಫ್ ಹೆಂಗಿದೆ, ಎಲ್ಲೆಲ್ಲ ಒಂದು ಲಿಫ್ಟ್ ಇದೆ, ಆಮೇಲೆ ಎಲ್ಲಿ ಹಂಗೆ ಒಂದು ಕತೆ ಹೇಳ್ತಾರೆ, ತಿರ್ಗಾ ಒಂದು ಲಿಫ್ಟ್ ಇದೆ. ಸೊ ಅದು ತುಂಬಾ ಇಷ್ಟ ಆಯ್ತು. ಓಕೆ, ಅಂಡ್ ಕಿಚ್ಚ ಸುದೀಪ್ ಅವರು ಕೂಡ ಬೇಸಿಕಲಿ ಒಂದು ಒಳ್ಳೆ ಮೂವಿ ಬರ್ತಾ ಇದೆ ಅಂತ ಹೇಳಿದ್ರೆ ಅವರು ಅಷ್ಟು ಈಸಿಯಾಗಿ ಕನ್ವಿನ್ಸ್ ಆಗಲ್ಲ. ಯಾವುದೇ ಟ್ರೈಲರ್ ಲಾಂಚಿಗೆ ಬರಬೇಕು ಅಂದ್ರೂ ಅಷ್ಟು ಈಸಿಯಾಗಿ ಕನ್ವಿನ್ಸ್ ಆಗಲ್ಲ, ಅಷ್ಟು ಈಸಿಯಾಗಿ ಬರೋದೂ ಇಲ್ಲ. ಬಟ್ ನಿಮ್ಮ ಮೂವಿಗೆ ಟ್ರೈಲರ್ ಲಾಂಚ್ಗೋಸ್ಕರ ಬಂದು ಅಷ್ಟು ಪ್ರೀತಿಯಿಂದ ಟ್ರೈಲರ್ ಲಾಂಚ್ ನ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವರು ಯಾವ ರೀತಿಯಾದಂತ ಇನ್ಪುಟ್ಸ್ ಗಳನ್ನ ಕೊಟ್ಟರು ಅಥವಾ ಏನ್ ಹೇಳಿದ್ರು ಸರ್? ಕರೆಕ್ಟ್, ಅವರು ಅದೇ ತುಂಬಾ ಖುಷಿಯಾಗಿದ್ದು ಅಂದ್ರೆ ಅವ್ರು ಬಂದು ಟ್ರೈಲರ್ ಬಂದು ಲಾಂಚ್ ಮಾಡಿ, ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಟ್ರೈಲರ್ ಬಗ್ಗೆ ಅಷ್ಟು ಒಳ್ಳೆ ಮಾತುಗಳಾಡಿದ್ರು. ಹೌದು, ಅದು ತುಂಬಾ ಖುಷಿ ಆಯ್ತು, ಇಡೀ ಟೀಮ್ಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಅವರು ಹೇಳ್ತಾ ಇದ್ರು, ಈ ಟ್ರೈಲರ್ ನೋಡಿದ್ರೆ ನನ್ಗೇನೋ ಇದೆ ಅಂತ ಅನ್ಸ್ತಾ ಇದೆ. ಆಮೇಲೆ ಅದು ಎಲ್ಲಾ ಸಿನಿಮಾಕ್ಕೂ ಅನ್ನಂದ್ರೆ ಒಂದೊಂದ್ ಸಿನಿಮಾಗೆ ಅನ್ಸುತ್ತೆ ಇದು ವರ್ಕ್ ಆಗುತ್ತೆ, ಇದು ಚೆನ್ನಾಗಿದೆ, ಇದ್ರಲ್ಲಿ ಏನೋ ಇದೆ ಅಂತ. ಅದು ಈ ಸಿನಿಮಾದಲ್ಲಿ ಅನಿಸ್ತಾ ಇದೆ. ಸೊ ಅದೇ ರೀತಿ ನೀವು ಈ ಸಿನಿಮಾನ ಎಷ್ಟಾಗುತ್ತೆ ಅಷ್ಟು ಪ್ರಮೋಟ್ ಮಾಡಬೇಕು, ಹೆಂಗ್ ಪ್ರಮೋಟ್ ಮಾಡಬೇಕು ಒಂದಷ್ಟು ಐಡಿಯಾಸ್ ಕೊಟ್ರು. ಸೊ ಆಮೇಲೆ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡಿದ್ರು, ಅವ್ರಿಗೆ ಏನೇನು ಅನಿಸ್ತು ಟ್ರೈಲರ್ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಸೊ ಅವರು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇವಾಗ ಅದೇ ಮೇನ್ ಅಂದ್ರೆ ಎಲ್ಲಾ ಟ್ರೈಲರ್ ನೋಡಿದ್ದಾರೆ, ಎಲ್ಲರಿಗೂ ಇಷ್ಟ ಇದೆ. ಸೊ ಸಿನಿಮಾ ನೋಡಿ ಏನ್ ಹೇಳ್ತಾರಂತ ಕಾಯ್ತಾ ಇದ್ದೀವಿ.